ಮಕ್ಕಳು ಕುರ್ಕುರೆ ಕೇಳಿದಾಗ ಕೊಡ್ಬೇಕಪ್ಪ. ನಾನು ಅಂಗಡಿದ್ ಹೇಳ್ತಾ ಇಲ್ಲ, ಮನೇಲಿ ಮಾಡ್ಕೊಡಿ. 1 ಕಪ್ನಷ್ಟು ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಿ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ತೊಳೆಯೋದು ನೆನ್ಸೋದು ಏನೂ ಬೇಡ, ಹಾಗೇನೆ ಅಕ್ಕಿನ ಬಿಸಿ ಮಾಡ್ಕೊಳ್ಳಿ. ಸೊ ಗ್ರೈಂಡ್ ಆದ್ಮೇಲೆ ಇದನ್ನ ಸೋಸ್ಕೋಬೇಕು. ಜಡಿ ಇಟ್ಕೊಳ್ಳಿ, ಮೇಲ್ಗಡೆ ರವ ತರ ಬರುತ್ತೆ, ಅದನ್ನು ಕೂಡ ವೇಸ್ಟ್ ಮಾಡಬೇಡಿ. ನೀವು ಇಡ್ಲಿ ಅಥವಾ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದು, ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಲ್ವಾ. ಚೆನ್ನಾಗಿರುತ್ತೆ, ಯಾಕಂದ್ರೆ ಹುರಿದಿರ್ತೀವಲ್ವಾ. ಸೊ ಈಗ ಆ ಒಂದು ಅಕ್ಕಿ ಹಿಟ್ಟು ಏನ್ ಸಿಕ್ಕಿರುತ್ತಲ್ಲ, ಅದು ಒಂದು 1/2 ಕಪ್ನಷ್ಟು ಆಗಿರುತ್ತೆ. ನಮ್ಗೆ 1/2 ಕಪ್ನಷ್ಟು ಅಕ್ಕಿ ಹಿಟ್ಟಿಗೆ 2 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನ, ಅಂದ್ರೆ ನೀವು ವಡಾ ಮಾಡ್ತಿರಲ್ಲ, ಬೇಸನ್ ಅಂತ ಕರೀತಾರೆ, ಆ ಕಡಲೆ ಹಿಟ್ಟನ್ನ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು, ಕಡಲೆ ಹಿಟ್ಟು ಜಾಸ್ತಿ ಹಾಕಬಾರ್ದು, ಕರೆಕ್ಟಾಗಿ ಕ್ವಾಂಟಿಟಿ ಮೇಂಟೈನ್ ಮಾಡಿ. 1 ಕಪ್ನಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿರಿ. ನೀರ್ ಕುದಿತಾ ಇದೆ ಅಂದಾಗ ಆ ಹಿಟ್ಟನ್ನ ಹಾಕಿ ಅದನ್ನ ಬೇಯಿಸ್ಕೋಬೇಕು. ಆ ನೀರಿನಲ್ಲಿ ಸ್ವಲ್ಪ ಹೊತ್ತು ಕ್ಯಾಪ್ ಮುಚ್ಚಿಡಿ, ಅದು ಬೇಲಿ. ಆ ಹಿಟ್ಟು ಆ ನೀರ್ ಜೊತೆ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿರುತ್ತೆ. ಸೊ ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗೆ ಉಗುರು ಬೆಚ್ಚಗೆ ಆದ್ಮೇಲೆ ಇದನ್ನ ಕೈಯಲ್ಲಿ ನಾದ್ಕೊಂಡ್ಬಿಟ್ಟು ಸೇಮ್ ಕುರ್ಕುರೆ ಶೇಪ್ ಅನ್ನ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು, ಗಂಟು ಕೂಡ ಆಗಿರಬಾರ್ದು. ನಾದ್ಕೊಂಡು ಕುರ್ಕುರೆ ಶೇಪ್ ಅನ್ನ ಮಾಡ್ಕೊಂಡು ಆಯಿಲ್ ಇಟ್ಕೊಳ್ಳಿ. ಎಣ್ಣೆನ ಇಟ್ಕೊಂಡು ಎಣ್ಣೆನಲ್ಲಿ ಎಣ್ಣೆ ಕಾದ್ಮೇಲೆ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಕರ್ಕೋಬೇಕು. ನಂತರ ಕರೆದ್ಮೇಲೆ ಇದಕ್ಕೆ ಖಾರದ ಪುಡಿ, ಚಾಟ್